ವಿಡಿಯೋ ಸ್ಕಿಪ್ ಮಾಡಬೇಡಿ, ಇಂಪಾರ್ಟೆಂಟ್ ವಿಷಯ ಇದೆ, ಪೂರ್ತಿ ವಿಡಿಯೋ ನೋಡಿ. ದೇಶ ಸಂಕಷ್ಟದಲ್ಲಿದ್ದಾಗ ಅಥವಾ ಯಾವುದೇ ತುರ್ತು ಪರಿಸ್ಥಿತಿ ಇದ್ದಾಗ ಅದನ್ನ ರಾಜಕೀಯವಾಗಿ ಬಳಸ್ಕೊಳ್ಳೋದು ಇವರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗ್ಬಿಟ್ಟಿದೆ. ಏನಂತಂದ್ರೆ ಒಬ್ರಿಗೊಬ್ರು ಸಹಾಯ ಮಾಡ್ಕೊಂಡು ಅದನ್ನ ಮೋಟಿವೇಶನ್ ಮಾಡ್ಕೊಂಡು ಧೈರ್ಯ ತುಂಬಿಕೊಂಡು ಇರ್ಬೇಕು ಅಂತ ಇವ್ರಿಗೆ ಯಾರಿಗೂ ಅನ್ಸೋದಿಲ್ಲ. ಅದನ್ನ ರಾಜಕೀಯವಾಗಿ ಎನ್ಕ್ಯಾಶ್ ಮಾಡ್ಕೊಳ್ಳೋದು ಅಷ್ಟೇ ಇವ್ರಿಗೆ ಗೊತ್ತಿರುತ್ತೆ ಬಿಟ್ರೆ ಬೇರೇನೂ ಗೊತ್ತಿರಲ್ಲ ಇವ್ರಿಗೆ. ಅಂತ ಕೋವಿಡ್ ಟೈಮಲ್ಲೂ ಕೂಡ ಅದನ್ನು ರಾಜಕೀಯವಾಗಿ ಬಳಸ್ಕೊಳಕ್ ನೋಡಿದ್ರು. ಮತ್ತೆ ಇವಾಗ ಸಿಲಿಂಡರ್ ಕ್ರೈಸಿಸ್ ಇದೆ, ಫ್ಯೂಯಲ್ ಕ್ರೈಸಿಸ್ ಇದೆ, ಇವಾಗ್ಲೂ ಕೂಡ ಅದನ್ನ ರಾಜಕೀಯವಾಗಿ ಬಳಸ್ಕೊಳಕ್ ನೋಡ್ತಿದ್ದಾರೆ. ಇಲ್ಲಿ ನೋಡಿದ್ರೆ ಯಾರೋ ಒಬ್ರು ಅಧಿಕಾರಿ ಸೀಸ್ ಮಾಡಿರೋ ಸಿಲಿಂಡರ್ ನ ಬಿಟ್ಬಿಡಿ ಅಂತ ಒಬ್ರು ಮಂತ್ರಿ ಫೋನ್ ಮಾಡಿ ಹೇಳ್ತಾರೆ. ಸೊ ಅಂದ್ರೆ ಏನ್ ಅರ್ಥ, ಏನ್ ಮಾಡಕ್ ಹೊರಟಿದ್ದಾರೆ ಅಂತ ಇವರು ರಾಜಕೀಯವಾಗಿ ಬಳಸ್ಕೊಂಡು ಇಲ್ಲಿ ಸೆಂಟ್ರಲ್ ಸಿಗಾಕೊಂಡು ಸಾಯೋದು ನಾವುಗಳು ಅಂದ್ರೆ ಮತದಾರರುಗಳು. ಸೊ ಅಲ್ವಾ, ನಮ್ಗಿದು ಅರ್ಥ ಆಗ್ಬೇಕು ಅಷ್ಟೇ. ಸಿಲಿಂಡರ್ ಪ್ರಾಬ್ಲಮ್ ಆಗ್ತಾ ಇದೆ, ಜನಗಳಿಗೆ ಅದನ್ನ ತಲುಪಿಸ್ಬೇಕು ಅನ್ನೋದಿಲ್ಲ. ಇವರೇ ಅದನ್ನ ಸ್ಟೋರ್ ಮಾಡಿ ಇಟ್ಕೊಂಡು ಬ್ಲಾಕ್ ಅಲ್ಲಿ ಮಾರೋದಕ್ಕೆ ಉತ್ತೇಜನ ಕೊಡೋದು. ಅದಕ್ ತಕ್ಕ ಹಾಗೆ ನಮ್ಮ ಮೀಡಿಯಾಗಳು ಅವರು ಕೂಡ ಜನಕ್ಕೆ ಧೈರ್ಯ ಹೇಳೋಣ, ಜನ ಜೊತೆ ನಿಲ್ಲೋಣ ಅನ್ನೋದಿಲ್ಲ. ಅವರು ಕೂಡ ಅದನ್ನ ಬೆಳೆ ಬೇಯಿಸ್ಕೊಳ್ತಾನೆ ಇರ್ತಾರೆ. ಈ ತರ ಒಂದು ಪರಿಸ್ಥಿತಿಯಲ್ಲಿ ನಾವಿರುವಾಗ ನಾವು ಯೋಚನೆ ಮಾಡ್ಬೇಕು, ಏನ್ ನಡೀತಾ ಇದೆ ಏನ್ ಇಲ್ಲ ಅಂತ ಹೇಳಿ. ಯಾರಿಗೂ ಏನು ಅಂತ ಏನು ಪ್ರಾಬ್ಲಮ್ ಆಗಿಲ್ಲ, ಸಮಸ್ಯೆ ಬರುತ್ತೆ. ಸಮಸ್ಯೆ ಬಂದಾಗ ಅದನ್ನ ಹೇಗೆ ಎದುರಿಸ್ಬೇಕು, ಅದನ್ನ ಹೇಗೆ ಫೇಸ್ ಮಾಡ್ಬೇಕು, ಅದ್ರ ಜೊತೆ ನಾವು ಹೇಗೆ ಹೋರಾಡ್ಬೇಕು ಅನ್ನೋದನ್ನ ಕಲಿಬೇಕು. PM ಹೇಳಿದ್ ಇಷ್ಟೇನೆ, ಪರಿಸ್ಥಿತಿಗಳು ಸ್ವಲ್ಪ ಬೇರೆ ತರ ಇದೆ. ನೀವು ಕೋವಿಡ್ ಟೈಮಲ್ಲಿ ಯಾವ ರೀತಿ ಸಪೋರ್ಟ್ ಮಾಡಿದ್ರು ಅದೇ ರೀತಿ ಸಪೋರ್ಟ್ ಮಾಡಿ ಆ ತರ ಪರಿಸ್ಥಿತಿಗೆ ಸಿದ್ಧರಾಗಿ ಅಂತ ಹೇಳಿದ್ರು ಬಿಟ್ರೆ ತುಂಬಾ ಆತಂಕ ಪಡೋಂತ ವಿಷಯ ಏನು ಇಲ್ಲ. ಎಲ್ಲಾನು ಸರಿ ಮಾಡ್ಬೋದು ಯಾವಾಗ ನಾವೆಲ್ಲರೂ ಒಗ್ಗಟ್ಟಾಗಿದ್ರೆ. ಎಲ್ಲಾ ಟೈಮಲ್ಲೂ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋಂತ ಪಕ್ಷಗಳನ್ನ ಪಡೆದ ನಾವೇ ಧನ್ಯರು. ಸ್ನೇಹಿತರೆ, ನಾನ್ ಹೇಳೋದಿಷ್ಟೇ, ಎಲ್ರು ಒಗ್ಗಟ್ಟಾಗಿದ್ರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.